ನಮಸ್ಕಾರ. ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತೀನಿ ಎಂದರೆ, ಪ್ರತಿಯೊಬ್ಬರು ಒಂದು ಸಂಬಂಧದಲ್ಲಿರುತ್ತೇವೆ. ಆ ಸಂಬಂಧ ಹೇಗಿರುತ್ತೆ ಎಂದರೆ, ಯಾವತ್ತೂ ಜಗಳ, ಕೋಪ, ಮುನಿಸು. ಈ ರಿಲೇಷನ್ ಹೇಗಿರುತ್ತೆ ಎಂದರೆ, ಮುಳ್ಳಿನ ಮೇಲೆ ನಡೆಯುವಾಗ ಆಗುವ ಅನುಭವ ಇದೆಯಲ್ಲ, ಆ ಥರ. ನಾನು ಯಾಕಾದರೂ ಈ ವ್ಯಕ್ತಿಯನ್ನು ಮದುವೆಯಾದೆ, ಅಥವಾ ಈ ವ್ಯಕ್ತಿಯನ್ನು ಯಾಕೆ ನಾನು ಪ್ರೀತಿಸಿದೆ, ನಾನು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದಂತೆ ಈ ವ್ಯಕ್ತಿ ನನ್ನ ಜೀವನದಲ್ಲಿ ಬಂದಿದ್ದಾರೆ ಅಂತ ಎಷ್ಟೋ ಸಲ ಅನಿಸುವುದುಂಟು ಅಲ್ವಾ. ಯಾಕಾದರೂ ಇವರು ಸಿಕ್ಕಿದ್ರೇನು, ಇವರ ಜೊತೆ ಬಾಳಕ್ಕೂ ಆಗಲ್ಲ, ಇರೋಕ್ಕೂ ಆಗಲ್ಲ, ಏನು ಕರ್ಮ ಅಂತ ಅನ್ಕೋತಾ ಇರ್ತೀವಿ ಅಲ್ವಾ. ಇಂತಹ ರಿಲೇಷನ್ನಲ್ಲಿ ನೀವಿದ್ದರೆ ಈ ವಿಡಿಯೋ ನಿಮಗೋಸ್ಕರ. ಆದರೆ ಒಂದು ತಿಳಿದುಕೊಳ್ಳಿ, ಪ್ರತಿಯೊಬ್ಬರು ನಿಮ್ಮ ಜೀವನದಲ್ಲಿ ಬರುವುದು ಯಾವುದಾದರೂ ಒಂದು ಕಾರಣಕ್ಕೆ, ನಿಮಗೆ ಒಂದು ಪಾಠವನ್ನು ಕಲಿಸಲು. ಯಾರಾದರೂ ನಿಮ್ಮ ಜೀವನದಲ್ಲಿ ಇದ್ದರೆ, ಯಾವುದೋ ಋಣಾನುಬಂಧದಲ್ಲಿ ಅವರು ಏನಾದರೂ ನಿಮಗೆ ತೊಂದರೆ ಕೊಟ್ಟರೆ, ನೀವು ಅದರಿಂದ ಏನನ್ನೋ ಪಾಠ ಕಲಿಸಲು ಅದು ಬಂದಿದೆಯೇ ಅಂತ ಅರ್ಥ. ಉದಾಹರಣೆಯಾಗಿ, ನಿಮ್ಮ ರಿಲೇಷನ್ನಲ್ಲಿ ಇಂತಹ ಪ್ರಾಬ್ಲಮ್ ಇದೆ ಎಂದಾಗ, ನೀವು ಅದರಿಂದ ಏನೂ ಪಾಠ ಕಲಿಯದೆ ಅವರನ್ನು ಬಿಟ್ಟು ಬೇರೆ ಯಾರೊಂದಿಗೆ ರಿಲೇಷನ್ ಬಿಲ್ಡ್ ಮಾಡಲಿಕ್ಕೆ ಶುರು ಮಾಡಿದಾಗ, ನಿಮಗೆ ಮೊದಲ ವ್ಯಕ್ತಿ ಇದ್ದ ಗುಣದ ವ್ಯಕ್ತಿಯೇ ನಿಮಗೆ ಸಿಗುತ್ತಾನೆ. ಬೇಕಾದರೆ ಗಮನಿಸಿ, ನೀವು ನಿಮ್ಮೊಟ್ಟಿಗಿದ್ದ ಮೊದಲ ವ್ಯಕ್ತಿಯ ಗುಣವನ್ನೇ ನಿಮಗೆ ಇನ್ನೊಂದು ಸಂಗಾತಿ ಕೂಡ ಆ ಗುಣದವರೇ ಸಿಗ್ತಾರೆ. ಈಗ ದಾರಿಯಲ್ಲಿ ಹೋಗುವಾಗ ಒಬ್ಬ ವ್ಯಕ್ತಿಯನ್ನು ಕಂಡಾಗ ನೀವು ಫುಲ್ ಇಂಪ್ರೆಸ್ ಆಗ್ತೀರಾ. ಏನೋ ಒಂದು ಅಟ್ರಾಕ್ಟಿವ್ ಆಗಿ ನಿಮಗೆ ಕಾಣಿಸ್ತಾರೆ. ನಿಜವಾಗಿ ನೋಡಿದರೆ ಆ ವ್ಯಕ್ತಿ ಸಾಮಾನ್ಯ ಜನರಂತೆ ಸಾಮಾನ್ಯ ವ್ಯಕ್ತಿ, ಆದರೆ ನಿಮಗೆ ಫುಲ್ ಅಟ್ರಾಕ್ಟಿವ್ ಆಗಿ ಕಾಣ್ತಾರೆ. ಏನೋ ಇವರು ನನ್ನ ಜೀವನದಲ್ಲಿ ಬಂದರೆ ನಾನು ಸಂತೋಷವಾಗಿರಬಲ್ಲೆ, ಏನೋ ಒಂದು ಕಾನ್ಫಿಡೆಂಟ್ ಮೇಲೆ ಅವರೊಂದಿಗೆ ರಿಲೇಷನ್ ಬೆಳೆಸ್ತೀರಾ. ಬೆಳಿಗ್ಗೆಯಿಂದ ಸಂಜೆಯವರೆಗೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀರಾ. ಅವರು ಕರೆದಾಗ ಹೋಗುವುದು. ಆದರೆ ನಿಮಗೆ ನಿಮ್ಮ ಕೆಲಸ ಇಂಪಾರ್ಟೆಂಟ್ ಅಲ್ಲ. ಯಾಕೆಂದರೆ ನಿಮ್ಮ ಎಲ್ಲ ಪವರನ್ನು ಅವರಿಗೆ ಕೊಟ್ಟಿರ್ತೀರಾ. ಪ್ರತಿಯೊಂದು ವಿಷಯದಲ್ಲೂ ಅವರದ್ದೇ ಮೇಲುಗೈ. ಎಲ್ಲ ವಿಷಯದಲ್ಲೂ ನೀವು ಅವರಿಗೆ ಇಂಪಾರ್ಟೆಂಟ್ ಕೊಟ್ಟು ನಿಮ್ಮ ಪವರನ್ನು ಅವರಿಗೆ ಕೊಟ್ಟಿರುತ್ತೀರಾ. ಹೀಗೆ ಮಾಡುವುದರಿಂದ ಅವರ ಸಣ್ಣ ಬದಲಾವಣೆ ಕೂಡ ನಿಮ್ಮಿಂದ ಸಹಿಸಲು ಅಸಾಧ್ಯ ಅಲ್ವಾ. ಈಗ ನೀವು ಯಾರಿಗಾದರೂ ಕಾಲ್ ಮಾಡಿದಾಗ, ಅಂದರೆ ನಿಮ್ಮ ಪಾರ್ಟ್ನರನ್ನು ಬಿಟ್ಟು ಹೊರಗಿನವರಿಗೆ ಯಾರಿಗಾದರೂ ಕಾಲ್ ಮಾಡಿದಾಗ ಅವರು ಪಿಕ್ ಮಾಡಲ್ಲ. 1 ಸಲ ಟ್ರೈ ಮಾಡ್ತೀರಾ, 2 ಸಲ ಟ್ರೈ ಮಾಡ್ತೀರಾ, 3 ಸಲ ಟ್ರೈ ಮಾಡ್ತೀರಾ. ಆದರೆ ಅವರು ರಿಸೀವ್ ಮಾಡದೇ ಇದ್ದರೂ ನಿಮಗೆ ಬೇಜಾರಾಗಲ್ಲ, ನೀವು ಏನೂ ಅಂದ್ಕೊಳ್ಳಲ್ಲ. ಆದರೆ ನಿಮ್ಮ ಸಂಗಾತಿ ಅಥವಾ ಪಾರ್ಟ್ನರ್ ನಿಮ್ಮ ಕಾಲ್ ರಿಸೀವ್ ಮಾಡದೆ, ಮೆಸೇಜ್ ಮಾಡದೆ ಇದ್ದಾಗ ಫುಲ್ ಎಮೋಷನ್ಗೆ ಹೋಗ್ತೀರಾ. ಯಾಕೆಂದರೆ ನಿಮ್ಮ ಸಂತೋಷದ ಮತ್ತು ಬೇಸರದ ಕೀಯನ್ನು ಅವರ ಕೈಯಲ್ಲಿ ಕೊಟ್ಟಿರುತ್ತೀರಾ. ಅವರ ಹತ್ರ ತುಂಬ ಎಕ್ಸ್ಪೆಕ್ಟೇಷನ್ ಇದ್ದ ಕಾರಣ ಅವರ ಬದಲಾವಣೆ ನಿಮಗೆ ತುಂಬ ಹರ್ಟ್ ಆಗುತ್ತೆ ಅಲ್ವಾ. ಆದರೆ ಒಂದು ತಿಳ್ಕೊಳ್ಳಿ, ನಿಮ್ಮನ್ನು ಯಾರಿಗೂ ಬೇಸರಪಡಿಸಲು ಸಾಧ್ಯವಿಲ್ಲ, ಯಾರಿಗೂ ಸಂತೋಷಪಡಿಸಲು ಕೂಡ ಸಾಧ್ಯವಿಲ್ಲ. ನಿಮ್ಮ ಈ ರಿಲೇಷನ್ನಿಂದ ಬೇಸತ್ತು ಅವರಿಂದ ದೂರ ಹೋಗಲು ಆಗದೆ, ಅವರ ಜೊತೆ ಇರಲೂ ಆಗದೆ ತುಂಬ ದುಃಖವನ್ನು ಅನುಭವಿಸುತ್ತಾ ಇರುತ್ತೀರಾ. ಈಗ ನೀವು ಏನು ಮಾಡಬೇಕೆಂದರೆ, ಮೊದಲನೆಯದಾಗಿ ಈ ರಿಲೇಷನ್ನಿಂದ ಅವರು ಕೊಡುವ ಕಷ್ಟದಿಂದ ಏನು ಪಾಠ ಕಲಿತೆ ಅಂತ ತಿಳ್ಕೋಬೇಕು. ಉದಾಹರಣೆಯಾಗಿ, ಮೇಲೆ ಹೇಳಿದಂತೆ ನೀವು ಕಾಲ್ ಮಾಡಿದಾಗ, ಮೆಸೇಜ್ ಮಾಡಿದಾಗ ಅವರು ರಿಸೀವ್ ಮಾಡದೆ ಅಥವಾ ಪ್ರೀತಿ ಕಾಳಜಿ ತೋರಿಸದೇ ಇದ್ದಾಗ, ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾಗ, ಅಥವಾ ನೀವು ಏನು ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತೀರೋ ಅದು ನಿಮಗೆ ಸಿಗದೇ ಇದ್ದಾಗ ನಿಮಗೆ ಬೇಸರವಾಗುತ್ತದೆ. ಯಾಕೆಂದರೆ ನಿಮ್ಮ ಎಲ್ಲ ಪವರನ್ನು ಅವರಿಗೆ ಕೊಟ್ಟ ಕಾರಣ. ಸೊ ಮೊದಲು ಆ ಪವರನ್ನು ಅವರಿಂದ ನೀವು ತಗೊಳ್ಳಿ. ಅವರಿಂದ ಏನು ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತೀರಾ ಆ ಎಲ್ಲ ಸಮಯ ನಿಮಗೆ ನೀವು ಕೊಟ್ಕೊಳ್ಳಿ. ನಿಮ್ಮನ್ನು ನೀವು ಪ್ರೀತಿಸಿ, ಆ ಕಾಳಜಿಯನ್ನು ನಿಮಗೆ ನೀವು ಕೊಟ್ಕೊಳ್ಳಿ. ಅವರ ಜೊತೆ ಇರುವ ಬೆಸ್ಟ್ ಫ್ರೆಂಡ್ ಬಾಂಡ್ ಆಗಿರಬಹುದು ಅಥವಾ ಪ್ರೀತಿ ಆಗಿರಬಹುದು. ನಿಮಗೆ ನೀವೇ ಬೆಸ್ಟ್ ಫ್ರೆಂಡ್ ಆಗಿ ಅವರಿಗೆ ಇಂಪಾರ್ಟೆಂಟ್ ಕೊಡುವುದನ್ನು ನಿಮಗೆ ನೀವು ಕೊಟ್ಟಾಗ, ಅವರ ಮೇಲೆ ಇಟ್ಟ ಎಲ್ಲ ಪವರ್ ಮತ್ತು ಎಕ್ಸ್ಪೆಕ್ಟೇಷನ್ ಕಡಿಮೆ ಆಗುತ್ತಾ ಬರುತ್ತದೆ. ಯಾವುದೇ ಒಂದು ರಿಲೇಷನ್ ಶಾಶ್ವತವಲ್ಲ. ಇದನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಿ. ನೀವು ಗಮನಿಸಿರಬಹುದು, ಕೆಲವರು ಸಡನ್ ಬರ್ತಾರೆ, ಸಡನ್ ಹೋಗ್ತಾರೆ, ಕಾರಣ ಇಲ್ಲದೆ ಅಲ್ವಾ. ಯಾಕೆಂದರೆ ನಿಮಗೆ ಯಾವುದೋ ಒಂದು ಪಾಠ ಕಲಿಸಲು. ಸೊ ಯಾರೇ ಆಗಲಿ ನಮ್ಮ ಜೊತೆ ಲೈಫ್ ಲಾಂಗ್ ಇರ್ತಾರೆ
ಅನ್ನೋದು ನಮ್ಮ ಭ್ರಮೆ. ಕೆಲವರಂತೂ ಎಷ್ಟು ಪ್ರೀತಿ ಕೊಡ್ತಾರೆ ಅಂತ ಹೇಳಿದರೆ ಹೇಳತೀರದು. ಗುಡ್ ಮೆಮೊರಿಯನ್ನು ಕೂಡ ಬಿಲ್ಡ್ ಮಾಡಿರುತ್ತಾರೆ. ಅವರೇ ನನ್ನ ಪ್ರಾಣ ಅಂತ ಅನ್ಕೋತೀವಿ. ಆದರೆ ಕಾಲಕ್ರಮೇಣ ಒಂದು ಪಾಠ ಕಲಿಸಿ ನಮ್ಮಿಂದ ದೂರ ಆಗ್ತಾರೆ. ಈ ಸಂದರ್ಭದಲ್ಲಿ ನಿಮಗೆ ಸೆಲ್ಫ್ ಲವ್ ಇದ್ದಾಗ, ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆಂಟ್ ಇದ್ದಾಗ ಅದೊಂದು ದೊಡ್ಡ ಮ್ಯಾಟ್ರೇ ಆಗಲ್ಲ. ಇವರಿಲ್ಲದಿದ್ದರೆ ಇನ್ನೊಬ್ಬರು ಅಂತ ನಮ್ಮ ದಾರಿಯತ್ತ ನಾವು ಸಾಗುತ್ತೀವಿ ಅಲ್ವಾ. ಒಂದು ನೆನಪಿನಲ್ಲಿಟ್ಕೊಳ್ಳಿ, ನೀವು ಇವರನ್ನು ಕಳ್ಕೊಂಡ್ರೆ ಇದಕ್ಕಿಂತ ಅದ್ಭುತವಾದದ್ದು ಏನೋ ನಿಮ್ಮ ಜೀವನದಲ್ಲಿ ಬರುವ ಸಾಧ್ಯತೆ ಕೂಡ ಇದೆ ಅಂತ ಹೇಳುತ್ತಾ, ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಖಂಡಿತವಾಗಿಯೂ ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.